ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಲಕ್ಷ್ಮಿ ಹೆಬ್ಬಾಳ್ಕರ್ ಸದ್ಯ ರಾಜ್ಯದಲ್ಲಿರೋ ಏಕೈಕ ಮಹಿಳಾ ಮಿನಿಸ್ಟರ್. ಇಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಎಷ್ಟು ಶ್ರೀಮಂತೆ? ಇವರ ಒಂದು ದಿನದ ಆದಾಯ ಎಷ್ಟು? ಇವರ ಗಂಡ ಯಾರು? ಹೇಗಿದ್ದಾರೆ? ಏನ್ ಮಾಡ್ತಿದ್ದಾರೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಪತಿ ಯಾರು? ಹೇಗಿದ್ದಾರೆ? ಫ್ರೆಂಡ್ಸ್, ಲಕ್ಷ್ಮಿ ಹೆಬ್ಬಾಳ್ಕರ್ ಪತಿಯ ಹೆಸರು ರವೀಂದ್ರ ಹೆಬ್ಬಾಳ್ಕರ್. ಇವರು ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳೋದು ಅಪರೂಪದಲ್ಲಿ ಅಪರೂಪ. ಹೀಗಾಗಿ ಇಂಟರ್ನೆಟ್ ನಲ್ಲಿ ಇವರ ಫೋಟೋ ಹೆಚ್ಚು ಸಿಗಲ್ಲ. ಸಿಕ್ಕಿದ್ರಲ್ಲಿ ಚೆನ್ನಾಗಿರೋದು ಇದು. ಇವರಿಗೆ ಮೃಣಾಲ್ ಹೆಬ್ಬಾಳ್ಕರ್ ಎಂಬ ಮಗನಿದ್ದಾನೆ. ಇಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ರವೀಂದ್ರ ಹೆಬ್ಬಾಳ್ಕರನ್ನ ಅಕ್ಕಪಕ್ಕ ಕೂರಿಸಿ ಆದಾಯ, ಆಸ್ತಿ ಸೇರಿದಂತೆ ಹಲವು ವಿಚಾರಗಳನ್ನ ಹೇಳ್ತಾ ಹೋಗ್ತೀವಿ ನೋಡಿ. ಆದಾಯ: ಲಕ್ಷ್ಮಿ ಹೆಬ್ಬಾಳ್ಕರ್ ವಾರ್ಷಿಕ ಆದಾಯ ಬರೋಬ್ಬರಿ 7.14 ಕೋಟಿ ರೂಪಾಯಿ. ವರ್ಷಕ್ಕೆ 7.14 ಕೋಟಿ ಅಂದ್ರೆ ತಿಂಗಳಿಗೆ 59 ಲಕ್ಷ ಆಗುತ್ತೆ. ದಿನಕ್ಕೆ 1.98 ಲಕ್ಷ ಆಗುತ್ತೆ. ಇವರ ಪತಿಯ ಆದಾಯವು ಇನ್ಕಮ್ ಟ್ಯಾಕ್ಸ್ ಲಿಮಿಟ್ ಒಳಗೇನೆ ಬರುತ್ತೆ. ಹೀಗಾಗಿ ಆದಾಯ ಶೂನ್ಯ ಅಂತ ಎಲೆಕ್ಷನ್ ಅಫಿಡವಿಟ್ ನಲ್ಲಿ ತೋರಿಸಿಕೊಂಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ಆದಾಯದ ಮೂಲ: ಲಕ್ಷ್ಮಿ ಹೆಬ್ಬಾಳ್ಕರ್ ಆದಾಯದ ಮೂಲವು ಹರ್ಷ ಶುಗರ್ಸ್ ನಲ್ಲಿ ನಿರ್ದೇಶಕಿ ಆಗಿರೋದಕ್ಕೆ ಸಿಗುವ ವೇತನ, ಹರ್ಷ ಶುಗರ್ಸ್ಗೆ ಅಡ್ವಾನ್ಸ್ ಕೊಟ್ಟಿರೋ ಹಣಕ್ಕೆ ಬರುವ ಬಡ್ಡಿ, ಶಾಸಕಿ ಆಗಿರೋದಕ್ಕೆ ಬರುವ ವೇತನ, ಕ್ಯಾಪಿಟಲ್ ಗೇನ್ಸ್ ನ ಆದಾಯ, ಬಡ್ಡಿ ಹಣ, ಕೃಷಿ ಆದಾಯ ಮತ್ತು ಇತರ ಮೂಲಗಳಿಂದ ಬರುವ ಆದಾಯವಾಗಿದೆ. ಪತಿ ರವೀಂದ್ರರ ಆದಾಯದ ಮೂಲವು ಕೃಷಿ ಆದಾಯವಾಗಿದೆ. ಎಫ್ಡಿ ಮತ್ತು ಆರ್ಡಿ: ಲಕ್ಷ್ಮಿ ಹೆಬ್ಬಾಳ್ಕರ್ ಸುಮಾರು 11.49 ಲಕ್ಷ ದುಡ್ಡನ್ನ ಫಿಕ್ಸ್ಡ್ ಡೆಪಾಸಿಟ್, ಆರ್ಡಿ ಮುಂತಾದ ರೂಪದಲ್ಲಿ ಹೊಂದಿದ್ದಾರೆ. ಪತಿ ರವೀಂದ್ರ 6.66 ಲಕ್ಷ ಹಣವನ್ನ ಎಫ್ಡಿ ಮತ್ತು ಆರ್ಡಿ ರೂಪದಲ್ಲಿ ಹೊಂದಿದ್ದಾರೆ. ಷೇರು, ಬಾಂಡ್ ಮತ್ತು ಡಿಬೆಂಚರ್: ಲಕ್ಷ್ಮಿ ಹೆಬ್ಬಾಳ್ಕರ್ ಷೇರು, ಬಾಂಡ್ ಮತ್ತು ಡಿಬೆಂಚರ್ ರೂಪದಲ್ಲಿ 6.60 ಕೋಟಿ ಹಣ ಹೊಂದಿದ್ದಾರೆ. ಇದರಲ್ಲಿ 6.43 ಕೋಟಿ ಹಣವು ಹರ್ಷ ಶುಗರ್ಸ್ ಲಿಮಿಟೆಡ್ ನಲ್ಲಿ ಹೊಂದಿರೋ ಷೇರಿನ ಮೌಲ್ಯವಾಗಿದೆ. ಇನ್ನು ಪತಿ ರವೀಂದ್ರ ಕೇವಲ 2,000 ರೂಪಾಯಿಯ ಷೇರು, ಬಾಂಡ್ ಮತ್ತು ಡಿಬೆಂಚರ್ ಗಳನ್ನ ಹೊಂದಿದ್ದಾರೆ. ಸಾಲ ಕೊಟ್ಟಿರೋದು: ಲಕ್ಷ್ಮಿ ಹೆಬ್ಬಾಳ್ಕರ್ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 3.36 ಕೋಟಿ ಸಾಲ ಕೊಟ್ಟಿದ್ದಾರೆ. ಅದರಲ್ಲಿ 1.90 ಕೋಟಿಯನ್ನ ತಾವು ನಿರ್ದೇಶಕಿಯಾಗಿರೋ ಹರ್ಷ ಶುಗರ್ಸ್ಗೆ ಕೊಟ್ಟಿದ್ದಾರೆ. 1.08 ಕೋಟಿಯನ್ನ ಮೃಣಾಲ್ ಶುಗರ್ಸ್ಗೆ ಸಾಲವಾಗಿ ಕೊಟ್ಟಿದ್ದಾರೆ. ಪತಿ ರವೀಂದ್ರ ಯಾರಿಗೂ ಸಾಲ ಕೊಟ್ಟಿಲ್ಲ. ವಾಹನಗಳು: ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಿ 30 ಲಕ್ಷ ಮೌಲ್ಯದ ಇನೋವಾ ಕ್ರಿಸ್ಟಾ ಕಾರಿದೆ. ಪತಿ ರವೀಂದ್ರ ಹೆಬ್ಬಾಳ್ಕರ್ ಬಳಿ 14 ಲಕ್ಷ ಮೌಲ್ಯದ ಕಿಯಾ ಸೋನೆಟ್ ಕಾರಿದೆ. ಚಿನ್ನಾಭರಣ: ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಿ 29 ಲಕ್ಷ ಮೌಲ್ಯದ ಚಿನ್ನಾಭರಣಗಳಿವೆ. ಪತಿ ರವೀಂದ್ರ ಬಳಿ 5 ಲಕ್ಷ ಮೌಲ್ಯದ ಚಿನ್ನಾಭರಣಗಳಿವೆ. ಕೃಷಿ ಭೂಮಿ: ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಲ್ಲಿ 3 ಕಡೆ ಕೃಷಿ ಭೂಮಿ ಇದೆ. ಇವುಗಳ ಒಟ್ಟು ಮೌಲ್ಯ 27 ಲಕ್ಷ ರೂಪಾಯಿ. ಪತಿ ರವೀಂದ್ರ ಹೆಬ್ಬಾಳ್ಕರ್ ಹೆಸರಲ್ಲೂ 3 ಕಡೆ ಕೃಷಿ ಭೂಮಿ ಇದೆ. ಇವುಗಳ ಒಟ್ಟು ಮೌಲ್ಯ 25 ಲಕ್ಷ ರೂಪಾಯಿ. ಕೃಷಿಯೇತರ ಭೂಮಿ: ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ರವೀಂದ್ರ ಹೆಬ್ಬಾಳ್ಕರ್ ಬಳಿ ಯಾವುದೇ ಕೃಷಿಯೇತರ ಭೂಮಿ ಇಲ್ಲ. ವಾಣಿಜ್ಯ ಕಟ್ಟಡ: ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ರವೀಂದ್ರ ಹೆಬ್ಬಾಳ್ಕರ್ ಬಳಿ ಯಾವುದೇ ವಾಣಿಜ್ಯ ಕಟ್ಟಡಗಳಿಲ್ಲ. ವಸತಿ ಕಟ್ಟಡ ಅಥವಾ ಮನೆ: ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಲ್ಲಿ 2 ಮನೆಗಳಿವೆ. ಒಂದು ಬೆಳಗಾವಿಯ ಹಿಂಡಲಗಾದಲ್ಲಿ, ಇದರ ಮೌಲ್ಯ 75 ಲಕ್ಷ. ಶಾಸಕಿಯಾಗಿದ್ದಾಗ ಹೆಚ್ಚು ವಾಸವಿದ್ದಿದ್ದು ಇದೇ ಮನೆಯಲ್ಲಿ. ಮಿನಿಸ್ಟರ್ ಆದ್ಮೇಲೆ ಬೆಂಗಳೂರಿನಲ್ಲಿ ಹೆಚ್ಚು ವಾಸವಿರ್ತಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಲ್ಲಿರೋ ಇನ್ನೊಂದು ಮನೆ ಬೆಳಗಾವಿಯ ಹನುಮಾನ್ ನಗರದಲ್ಲಿದೆ. ಇದರ ಮೌಲ್ಯ 77 ಲಕ್ಷ ರೂಪಾಯಿ. ಪತಿ ರವೀಂದ್ರ ಹೆಸರಲ್ಲಿ ಯಾವುದೇ ವಸತಿ ಕಟ್ಟಡ ಅಥವಾ ಮನೆ ಇಲ್ಲ. ಒಟ್ಟು ಆಸ್ತಿ: ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬದ ಒಟ್ಟು ಆಸ್ತಿ 13.18 ಕೋಟಿ ರೂಪಾಯಿ. ಇದರಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ದೇ 12.66 ಕೋಟಿ ಅನ್ನೋದು ಗಮನಾರ್ಹ. ಪತಿ ರವೀಂದ್ರ ಹೆಬ್ಬಾಳ್ಕರ್ ಹೆಸರಲ್ಲಿ ಬರೀ 52 ಲಕ್ಷ ಮೌಲ್ಯದ ಆಸ್ತಿ ಇದೆ. ಅಲ್ಲಿಗೆ ಪತಿಗಿಂತ ಪತ್ನಿಯೇ ಶ್ರೀಮಂತೆ ಅಂತಾಯ್ತು. ಸಾಲ ಮತ್ತು ಹೊಣೆಗಾರಿಕೆ:
ಲಕ್ಷ್ಮಿ ಹೆಬ್ಬಾಳ್ಕರ್ ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳಿಂದ 72 ಲಕ್ಷ ರೂಪಾಯಿ ಹೌಸಿಂಗ್ ಲೋನ್, 8 ಲಕ್ಷ ವೆಹಿಕಲ್ ಲೋನ್ ಮತ್ತು 2 ಕೋಟಿ SSN ಲೋನ್ ಪಡೆದಿದ್ದಾರೆ. ಉಳಿದಂತೆ ವಿವಿಧ ವ್ಯಕ್ತಿಗಳಿಂದ 2.82 ಕೋಟಿ ಸಾಲ ಪಡೆದಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಒಟ್ಟು ಸಾಲ 5.63 ಕೋಟಿ ಆಗುತ್ತೆ. ಇವರ ಪತಿ ರವೀಂದ್ರ ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳಿಂದ 5 ಲಕ್ಷ ವೆಹಿಕಲ್ ಲೋನ್ ಪಡೆದಿದ್ದಾರೆ. ಉದ್ಯೋಗ ಅಥವಾ ವೃತ್ತಿ. ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ವೃತ್ತಿಯನ್ನ ಹರ್ಷ ಶುಗರ್ಸ್, ಮೃಣಾಲ್ ಶುಗರ್ಸ್, ಹರ್ಷ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ನಲ್ಲಿ ನಿರ್ದೇಶಕಿ ಮತ್ತು ಲಕ್ಷ್ಮಿ ತಾಯಿ ಫೌಂಡೇಶನ್ನ ಅಧ್ಯಕ್ಷೆ ಅಂತ ತೋರಿಸಿಕೊಂಡಿದ್ದಾರೆ. ಗಂಡನ ವೃತ್ತಿಯನ್ನ ಕೃಷಿ ಅಂತ ತೋರಿಸಿಕೊಂಡಿದ್ದಾರೆ. ಕ್ರಿಮಿನಲ್ ಕೇಸ್ಗಳು. ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ 3 ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ. ಈ ಕೇಸ್ಗಳಲ್ಲಿ 5 IPC ಸೆಕ್ಷನ್ಗಳನ್ನ ಹಾಕಲಾಗಿದೆ. ಯಾವುದು ಕೂಡ ಗಂಭೀರ ಸೆಕ್ಷನ್ ಅಲ್ಲ. ಬದಲಾಗಿ ಕಾನೂನು ಬಾಹಿರವಾಗಿ ಗುಂಪು ಸೇರೋದು, ಇತರರ ಜೀವ ಅಥವಾ ಸುರಕ್ಷತೆಗೆ ಅಪಾಯ ಉಂಟು ಮಾಡೋ ಕ್ರಿಯೆ ಮುಂತಾದವುಗಳಿಗೆ ಸಂಬಂಧಿಸಿದ್ದಾಗಿವೆ. ಶಿಕ್ಷಣ. ಲಕ್ಷ್ಮಿ ಹೆಬ್ಬಾಳ್ಕರ್ ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ MA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಮೈಸೂರು ಯೂನಿವರ್ಸಿಟಿಯಲ್ಲಿ 2002ರಲ್ಲಿ ಇದನ್ನ ಮುಗಿಸಿದ್ದಾರೆ. ಪತಿ ರವೀಂದ್ರ ಎಷ್ಟು ಓದಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ. ವಯಸ್ಸು. ಲಕ್ಷ್ಮಿ ಹೆಬ್ಬಾಳ್ಕರ್ಗೆ 48 ವರ್ಷ ವಯಸ್ಸು. ಪತಿ ರವೀಂದ್ರರ ಏಜ್ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಸೊ ಫ್ರೆಂಡ್ಸ್, ಇದಿಷ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬ ಎಷ್ಟು ಶ್ರೀಮಂತ, ಇವರ ಗಂಡ ಯಾರು, ಅವರ ಆದಾಯ ಆಸ್ತಿ ಎಷ್ಟು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.